ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಯಾದಗಿರಿಯ ಸುರಪುರ ತಾಲೂಕಿನ ಯಾಳಗಿ ತಾಂಡಾದಲ್ಲಿ ಆಗಿರುವಂತಹ ಘಟನೆ ಇದು. ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿರೋದು ಯಾದಗಿರಿ ಸುರಪುರ ತಾಲೂಕಿನ ಅಂದ್ರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಾಳಗಿ ತಾಂಡಾದಲ್ಲಿ ಆಗಿರುವಂತಹ ಘಟನೆ. ಲಕ್ಷ್ಮಣ್ ರಾಠೋಡ್, ಇದು ಕೊಲೆಯೋ ಆತ್ಮಹತ್ಯೆಯೋ ಗೊತ್ತಾಗ್ತಾ ಇಲ್ಲ, ಶಂಕೆ ಇದೆ. ಕೈಗೆ ಹಗ್ಗ ಕಟ್ಟಿ ಕೊಲೆ ಮಾಡಿ ನೇಣು ಹಾಕಿರೋ ಅನುಮಾನ ಇದೆ. ಅರೆ ಬೆತ್ತಲೆಯಲ್ಲಿ ಕೈಗೆ ಹಗ್ಗದಿಂದ ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿರೋದು. ಯುವಕನ ಮನೆಯಲ್ಲಿ ಫ್ಯಾನ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಇದೆ. ಅರೆ ಬೆತ್ತಲೆಗೊಳಿಸಿ ಕೈಗೆ ಹಗ್ಗದಿಂದ ಬಿಗಿದು ನೇಣು ಹಾಕಿರೋ ಆರೋಪ ಕೂಡ ಇದೆ. ಸ್ಥಳಕ್ಕೆ ಹುಣಸಗಿ ಠಾಣೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ತಂದೆ ತಾಯಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಾಳಗಿ ತಾಂಡಾದಲ್ಲಾಗಿರುವಂಥ ಘಟನೆ ಇದು. ಲಕ್ಷ್ಮಣ್ ರಾಠೋಡ್ 20 ವರ್ಷದ ಯುವಕನ ಅಂದರೆ ಆ ಯುವಕನ ಶವ ಇಲ್ಲಿ ಪತ್ತೆಯಾಗಿದೆ. ಬಟ್ ಅದು ಆತ್ಮಹತ್ಯೆನೋ ಅಥವಾ ಕೊಲೆನೋ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಪೊಲೀಸ್ನವರು ಬಂದಿದ್ದಾರೆ, ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಒಂಥರ ಕೊಲೆಯ ರೀತಿಯಲ್ಲಿಯೇ ಅನಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಇದ್ರು ಯಾರನ್ನ ಮಕ್ಕಳಿಗೆ ಯಾರ ತಂದೆ ತಾಯಿ ಆಗ್ತಿದ್ರು. ಈಗ ಒಳ್ಳೆ ಆಯ್ತಲ್ಲ, ಅವರಿಗೆ ಹೊಟ್ಟೆ ತುಂಬಿದ್ದಾರೆ ಮಕ್ಕಳಿಗೆ.